ಕಾಯಿಸ್ತಿರೋದು ಯಾರನ್ನ? ಒನ್ ಆ್ಯಂಡ್ ಓನ್ಲಿ ನಿವೇದಿತಾ ಮೇಡಮ್ನ. ಆ್ಯಂಡ್ ಪ್ರೊಡ್ಯೂಸರು, ಪ್ರಾಮಿಸಿಂಗ್ ಪ್ರೊಡ್ಯೂಸರು ಅಷ್ಟೇ ಅಲ್ಲ, ವೆರಿ ಬ್ಯೂಟಿಫುಲ್ ಸುಧಾರಾಣಿ ಮ್ಯಾಮ್ ಇದ್ದಾರೆ. ಅವ್ರ ಮುಂದೆ ಕೂತ ತಕ್ಷಣ ನಾವು ಒಂದ್ಸಲ ಎಲ್ಲ ನೋಡ್ಕೋಬೇಕು. ಚೂರು ಒಂದು ಸ್ವಲ್ಪ ಬ್ರೈಟ್ ಮಾಡಿಬಿಡಿ, ಶಿ ಇಸ್ ಸೋ ಬ್ರೈಟ್, ಶೈನ್ ಆಗ್ತಾ ಇದ್ದಾರೆ ಮೇಡಮ್, ಅದು ಹೇಳಲೇಬೇಕು. ಫಸ್ಟ್ ನಿವೇದಿತಾ ಅವರೇ, ನಿಮ್ಮ ಬಗ್ಗೆ ಮಾತಾಡೋದಾದರೆ, ನೀವು CM ಆಗಿದ್ದಂಥ ತಾತನ ಪಡೆದವರು ಅಷ್ಟೇ ಅಲ್ಲ, ಈ ಕಡೆ ಇನ್ನೊಂದು ತಾತನ ಬಗ್ಗೆ ಮಾತಾಡೋದಾದರೆ ಅವರು ಎಲ್ಲರಿಗೂ ಕೂಡ ದೇವರು ಅಂತಾನೆ ಕರೆಸ್ಕೋತಾರೆ, ರಾಜ್ಕುಮಾರ್ ಸರ್ ಅವರು. ಆಮೇಲೆ ಅಪ್ಪನ ಬಗ್ಗೆ ಮಾತಾಡೋದು ಹ್ಯಾಟ್ರಿಕ್ ಹೀರೋ, ಪವರ್ ಪ್ಯಾಕು. ಸೊ ಫ್ಯಾಮಿಲಿನೇ ಫುಲ್ಲು ಸೂಪರ್ ಸ್ಟಾರ್ಗಳಿರುವಂಥ ಫ್ಯಾಮಿಲಿ. ಎಷ್ಟು ಲಕ್ಕಿ ಫೀಲ್ ಆಗ್ತೀರ. ನಾನೇನಾದರೂ ಈ ಥರ ಫ್ಯಾಮಿಲಿಯಲ್ಲಿ ಇದ್ದಿದ್ರೆ ಫುಲ್ ಕಾಲು ನೆಲದಲ್ಲೇ ಇಡ್ತಿರ್ಲಿಲ್ಲ, ಫುಲ್ ಹಿಂಗೆ ಹಿಡ್ಕೊಂಡು ಓಡಾಡ್ತಿದ್ದೆ. ಬಟ್ ನೀವು ತುಂಬ ಸಿಂಪಲ್ ಆಗಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಅಂದರೆ ಖುಷಿ ಆಗುತ್ತೆ, ವೆರಿ ಹ್ಯಾಪಿ. ಬಟ್ ಸ್ಕೂಲ್ ಟೈಮಲ್ಲೆಲ್ಲ ನಾನು ಯಾರು ಗೊತ್ತಾ, ಶಿವರಾಜ್ ಕುಮಾರ್ ಅವ್ರ ಮಗಳು ಅಂತೆಲ್ಲ ಆಟಿಟ್ಯೂಡ್ ತೋರಿಸಿ? ಇಲ್ಲ ಆ ಥರ ಎಲ್ಲ ಇಲ್ಲ. ಫಾರ್ ಮೀ ನನಗೆ ಅವರಿಬ್ರು ನಾರ್ಮಲ್ ತಾತ ಥರನೇ ಇದ್ರು. ಸೊ ನಂಗೆ ಆ ಥರ ಏನೂ ಅನಿಸ್ತಾ ಇರಲಿಲ್ಲ. ಸೊ ಒಬ್ಬರು CM ಆಗಿದ್ದವರು, CM ಅಂದ ತಕ್ಷಣ ಇಷ್ಟ ಅಲ್ವಾ ಸರ್? ನಮಗೆಲ್ಲ ತುಂಬ ರೆಸ್ಪೆಕ್ಟ್ಫುಲ್ ಪೊಸಿಷನಲ್ಲಿರೋದು. ಒಂದು ಕಡೆ ಫುಲ್ ರಾಜಕಾರಣಿಗಳು, ಇನ್ನೊಂದು ಫ್ಯಾಮಿಲಿ ಫುಲ್ ಕಲಾ ಸೇವೆ, ಇನ್ನೊಂದು ಫ್ಯಾಮಿಲಿ ಫುಲ್ ಜನಸೇವೆ. ಸೊ ಈಗ ತಾವು ಕೂಡ ಕಲಾ ಸೇವೆ ಮಾಡೋದಕ್ಕೆ ಹೆಜ್ಜೆನ ಇಟ್ಟಿದ್ದೀರಿ. ಸೊ ಎಷ್ಟು ಖುಷಿ ಆಗ್ತದೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿನಲ್ಲಿ ಫಸ್ಟ್ ಮಾತಾಡಬೇಕಾದ್ರೆ ಪಾರ್ವತಮ್ಮ ಅವ್ರ ಬಗ್ಗೆ ಮಾತಾಡಬೇಕು. ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡಿದವ್ರು ಹೀರೋಯಿನ್ ಆಗಿ. ಆ್ಯಂಡ್ ಮೊಮ್ಮಗಳು ಮೂವಿಗೂ ನೀವು ಕಾಣಿಸ್ಕೊಳ್ತಿದ್ದೀರ ಚಿತ್ರದಲ್ಲಿ. ಖುಷಿ ಎಷ್ಟಿದೆ? ತುಂಬ ಖುಷಿ ಇದೆ. ನೀವೀಗ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು. ನಾನು ಅಲ್ಲೆಲ್ಲೋ ನಡೀತಾ ಇದ್ದೀನಿ, ಏಕೆಂದರೆ ಒಂಥರ ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನೇನೋ, ಇದು ನನ್ನದೇ ಬ್ಯಾನರ್ ಏನೋ ಅನ್ನೋ ಲೆವೆಲ್ಗೆ. ಏಕೆಂದರೆ ಮೊದಲಿಂದನೂ ಈ ಕುಟುಂಬ ನನ್ನನ್ನು ಬೇರೆ ಹೊರಗಡೆಯವಳು ಅಂತ ಟ್ರೀಟ್ ಮಾಡಿಲ್ಲ. ಅವರ ಫ್ಯಾಮಿಲಿಲಿ ನಾನು ಒಬ್ಳು. ಸೊ ನನಗೂ ಅದೇ ಭಾವನೆನೇ ಇದೆ. ಸೊ ಹಾಗಾಗಿ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಅಥವಾ ಒಂದು ಏನಾದರೂ ಒಂದು ಒಳ್ಳೆ ಕೆಲಸ ಆದಾಗ, ಒಂದು ಅಚೀವ್ಮೆಂಟ್ ಆದಾಗ ಎಷ್ಟು ಖುಷಿ ಆಗತ್ತಲ್ವ. ಸೊ ಹಾಗೇನೆ ಅವತ್ತು ಅಮ್ಮ ಇಂಟ್ರೊಡ್ಯೂಸ್ ಮಾಡಿದ್ರು, ಇವತ್ತು ಮೊಮ್ಮಗಳು. ನಾನು ಇವಳನ್ನ ಇಷ್ಟಿದ್ದಾಗ್ಲಿಂದ ನೋಡಿದ್ದೀನಿ. ಸೊ ಇವಾಗ ಅಯ್ಯೋ ನಮ್ಮ ಪ್ರೊಡ್ಯೂಸರ್ ಅಪ್ಪ ಇವರು. ಸೊ ವೆರಿ ಹ್ಯಾಪಿ, ವೆರಿ ಪ್ರೌಡ್ ಆಫ್ ಹರ್ ಆ್ಯಕ್ಚುಲಿ. ದಟ್ಸ್ ನೈಸ್. ಸೊ ಅಜ್ಜಿ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ಅವ್ರ ಕೈ ಮುಟ್ಟಿದಂತಹ ಚಿತ್ರಗಳೆಲ್ಲ ಸೂಪರ್ ಡೂಪರ್ ಹಿಟ್ಟು, ಬ್ಲಾಕ್ ಬಸ್ಟರು. ಇಂಟ್ರೊಡ್ಯೂಸ್ ಮಾಡಿರೋ ಹೀರೋಯಿನ್ಗಳು ಅಷ್ಟೇ ಟಾಪಲ್ಲಿದ್ದವರು. ಹಾಗೆ ನಿಮ್ಮ ಅಮ್ಮ ಅವ್ರ ಬಗ್ಗೆ ಮಾತಾಡೋದಾದರೆ, ಅವ್ರು ಮಾಡಿದಂಥ ಚಿತ್ರಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆದ, ವೇದ ಆಗಿರ್ಬೋದು. ಹಾಗೆ ಇವಾಗ 4ನೇ ಚಿತ್ರಕ್ಕೂ ಕೂಡ, ಹೆಸರಿದ ಚಿತ್ರಕ್ಕೂ ಕೈ ಹಾಕ್ತಿದ್ದಾರೆ. ಚಿಕ್ಕಮ್ಮನ ಬಗ್ಗೆ ಹೇಳಬೇಕಾದ್ರೆ ಹೊಸ ಪ್ರತಿಭೆಗಳಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕಟ್ಕೊಡ್ತಿದ್ದಾರೆ. ಸೊ ನೀವು ಕೂಡ ಈಗ ನಿರ್ಮಾಣದ ಒಂದು ಹಾದಿನ ತುಳಿತಾ ಇದ್ದೀರಾ. ಸೊ ಎಷ್ಟು ಖುಷಿ ಆಗ್ತಿದೆ. ಆ್ಯಂಡ್ ಮೋಟೋ ಏನು ತಮ್ಮದು ಈ ನಿರ್ಮಾಣದ ಹಾದಿಯಲ್ಲಿ? ಮೋಟೋ ಅಂದರೆ ಒಂದು ಒಳ್ಳೆ ಸಿನಿಮಾಸ್ ಕೊಡಬೇಕು, ಒಳ್ಳೆ ಸ್ಟೋರೀಸ್ ಹೇಳಬೇಕು, ನ್ಯೂ ಕಮರ್ಸ್ ಜೊತೆ ಹೊಸ ಥಾಟ್ಸ್, ಹೊಸ ಐಡಿಯಾಸ್ನ ತೋರಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಯಾರು ಇನ್ಸ್ಪಿರೇಷನು? ಯಾರಿಂದ ತುಂಬ ಇನ್ಸ್ಪೈರ್ ಆದ್ರಿ? ಅಂದರೆ ತುಂಬ ಜನ ಇದ್ದಾರೆ, ಅಫ್ಕೋರ್ಸ್. ಮನೆಯಲ್ಲೇ ಲೈಬ್ರರಿ ಥರ ಎಲ್ಲ, ಯಾವುದೇ ಪ್ರಶ್ನೆ ಬೇಕಂದ್ರೆ ಉತ್ತರ ಮನೆಯಲ್ಲೇ ಸಿಗ್ಬಿಡುತ್ತೆ. ಎನಿ ಡೌಟ್ ಕಾಲ್. ಎಷ್ಟು ಲಕ್ಕಿ ನೀವು. ಸೊ ಯಾರಿಂದ ತುಂಬಾ ಜಾಸ್ತಿ ಇನ್ಸ್ಪೈರ್ ಆದ್ರಿ ನೀವು ಈ ಒಂದು? ಅಮ್ಮ ಅಪ್ಪನೇ ಜಾಸ್ತಿ, ಅವರೇ ಗೈಡ್ ಮಾಡಿದ್ದು. ನಂಗೆ ಏನು ಡೌಟ್ಸ್ ಇದ್ರು ಅವ್ರ ಹತ್ರನೇ ಹೋಗ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಇಷ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.